ಅವರು ಬರೀ ಹೋರಾಟ ಮಾಡಬೇಕೆಂದ್ರೆ ನೀವು ಬಂದು ಸೈನ್ಯರ ಜೊತೆಗೆ ಯುದ್ಧ ಮಾಡಬೇಕಾಗಿದ್ದು, ಅದು ಧೈರ್ಯ ಇದ್ದರೆ ಮಾಡಬೇಕು. ಹೇಳಿತನ ಮಾಡಿಕೊಂಡು ಮಕ್ಕಳನ್ನ ಮತ್ತು ಹೆಂಗಸರನ್ನ ಸಾಯಿಸೋದು, ಅದಕ್ಕೆ ನಾವು ಒಪ್ಪಿಗೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಬೇಕಾಗಿಲ್ಲ. ಅವ್ರಿಗೆ ನೋಡಿ, ಯಾರು ತಪ್ಪು ಮಾಡ್ತಾನೋ ಅಂದರೆ ಉಪ್ಪು ತಿಂದವನು ನೀರು ಕುಡಿತಾನೆ ಅಂತ ಹೇಳುವಾಗ ಅವ್ರು ಮಾಡಿರೋ ಕ್ರಿಯೆಗೋಸ್ಕರ ಅವ್ರು ಅನುಭವಿಸ್ತಿದ್ದಾರೆ. ಯಾರು ಅನುಭವಿಸ್ತಿದ್ದಾರೆ? ಹಮ್ಮಾಸ್ ಅನುಭವಿಸ್ತಾ ಇದೆ ಇವತ್ತು. ಅವ್ರ ಲೀಡರ್ ಅವನು ಇಸ್ಮಾಯಿಲ್ ಹಾನಿ ಅಂತ, ಎಲ್ಲಿ ಹಾನಿ ಹೋಗ್ಬಿಟ್ಟ, ಅವ್ನು ಫಿನಿಶ್ ಆಗಿಬಿಟ್ಟ. ಫಸ್ಟೇ ಹೇಳಿದ್ವಿ, ನೀನು ಒಬ್ಬನನ್ನು ಕೊಂದಾಕಿದರೆ ಅವರು ಬಂದು 100 ಜನರನ್ನು ಕೊಂದಾಕ್ತಾರಂತ. ಇವತ್ತು ಸಾವಿರಾರು ಆಯಿತು. 45,000 ಅದರಲ್ಲಿ ಮಕ್ಕಳು ಸತ್ತೋಗಿದ್ದಾರೆ, ಅದರಲ್ಲಿ ಹೆಂಗಸರು ಸತ್ತೋಗಿದ್ದಾರೆ. ನೋಡಿ, ಅದು ಶೈತಾನಿನ ಕ್ರಿಯೆನೇ. ಧರ್ಮದ ಹೆಸರಲ್ಲಿ ಯಾಕ್ರಿ ಜಗಳ ಮಾಡಬೇಕು? ದಯವೇ ಧರ್ಮದ ಮೂಲವೇ. ನನಗೆ ಬಸವಣ್ಣ ಬಹಳ ಇಷ್ಟ. ಅವಾಗ ಮಾತಾಡ್ತೀನಿ ನಾನು, ಯಾಕಂದರೆ ಬಸವಣ್ಣ ಆಲ್ಮೋಸ್ಟ್ ನಾವು ಹೇಳೋದನ್ನು ಅವ್ರು ಹೇಳಿದ್ದಾರೆ. ಬಸವಣ್ಣವನ್ನು ನಾವು ಬಿಟ್ಕೊಡೋಕ್ಕಾಗೋದಿಲ್ಲ. ಸೊ ದಯವೇ ಧರ್ಮದ ಮೂಲವೇ ಅಂತ ಹೇಳೋದ್ರಲ್ಲಿ ಸತ್ಯ ಇದೆ. ಅಂದರೆ ದಯೆ ಇಲ್ಲದೆ, ಕರುಣೆ ಇಲ್ಲದೆ ಯಾವುದೇ ಒಬ್ಬ ವ್ಯಕ್ತಿ ಧರ್ಮದ ಹೆಸರಲ್ಲಿ ಏನೇ ಮಾಡಿದ್ರು ಅವನು ಸುಳ್ಳುಗಾರ, ಅವನು ಸುಳ್ಳು ನುಡಿತಾ ಇದ್ದಾನೆ. ಅದು ಕ್ಲಿಯರ್ ಆಗಬೇಕು. ಇದು ಅಲ್ತಕ್ಕೆ ಅಲ್ಲ ಅಂತ ನಾನು ಹೆಂಗೆ ನಂಬಲಿ? ಬಂದು ಓಪನ್ ಮಾಡಿ. ಅಲ್ಲಿ ತಕ್ಕೆ ಇಲ್ಲ ಅಂದರೆ ಇದನ್ನು ಓಪನ್ ಮಾಡಿ, ನಾವು ಹೇಗೆ ಜೀವನ ಮಾಡ್ತೀವಿ ಅಂತ ನೋಡಿ, ನಮ್ಮ ಸಂಬಂಧಿಕರಿಗೆ, ನಮ್ಮ ಹಿಂದೂ ಸಮುದಾಯ ಜೊತೆಗೆ ನಾವು ಹೇಗಿದೆ ಅಂತ ನೋಡಿ, ನಮ್ಮ ಪಾರಂಪರ್ಯ ನೋಡಿ, ನಮ್ಮ ಮನೆಯ ಕಲ್ಚರ್ ನೋಡಿ, ನಮ್ಮ ನುಡಿಯನ್ನು ನೋಡಿ. ನಾನು ತಮಿಳ್ನಾಡಿಂದ ಬರ್ತಿದ್ದೀನಿ ಅಂತ ಇದಕ್ಕೆ ಮುಂಚೆ ಕೂಡ ಹೇಳ್ತೀನಿ. ನಮ್ಮ ತಮಿಳ್ನಾಡಿನಲ್ಲಿ ನಾವು ಚೋಳರ ಕಾಲದಲ್ಲಿ ಸೈನ್ಯದಲ್ಲಿ ಕೆಲಸ ಮಾಡಿರೋರು. ನಾವು ರಾವುತರು ಇದ್ವಿ, ಮತ್ತೆ ಮರೆಕಾರ್ ಇದ್ವಿ ರೀ. ಕೇಳಿ ಇದನ್ನ, ಚೋಳ ಡೈನಾಸ್ಟಿನಲ್ಲಿ ತಮಿಳನಾಗಿ ಇದ್ದವರು ನಾವು. ಇಂದ್ರೈಗೂ ತಮಿಳ್ನ ಬೇಸುವೆ, ತಮಿಳನ್ನ ಕೂಡವೇ ನಾನು ಕನ್ನಡಿಗ. ನಾವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಕರ್ನಾಟಕ ಇರೋದ್ರಿಂದ ನಾನು ಕನ್ನಡಿಗ. ಬಟ್ ನನ್ನ ಪೂರ್ವಜರು ತಮಿಳನಂತ ಹೇಳುವಾಗ ನಾನು ಹೆಮ್ಮೆ ಪಡ್ತಾ ಇದ್ದೀನಿ. ಕಾಶ್ಮೀರಿ ಅಂತ ನಾನು ಹೆಮ್ಮೆ ಪಡೋಕ್ಕೆ ಸಾಧ್ಯ ಇರೋದಿಲ್ಲ. ಇದು ನಮ್ಮ ಇತಿಹಾಸ ಇರೋದು. ನಾನೇನೋ ಎಲ್ಲಿಂದೋ ಸೌದಿಯಿಂದ ಬಂದವನಿಲ್ಲ. ಇಲ್ಲಿರುವಂತಕ್ಕ ಪೂರ್ವಜರು, ನಮ್ಮ ಪೂರ್ವಜರು ಇಸ್ಲಾಂ ಧರ್ಮನ ಸ್ವೀಕರಿಸಿದ್ದಾರೆ. ನಾನು ತಮಿಳನಂತ ಹೇಳೋದ್ರಲ್ಲಿ ನಾನು ಹೆಮ್ಮೆ ಪಡ್ತೀನಿ, ನಾನು ಭಾರತೀಯ ಅಂತ ಹೇಳೋದ್ರಲ್ಲಿ ಹೆಮ್ಮೆ ಪಡ್ತೀನಿ, ನಾನೊಬ್ಬ ಕನ್ನಡಿಗ ಅಂತ ಹೇಳೋದ್ರಲ್ಲಿ ಹೆಮ್ಮೆ ಪಡ್ತೀನಿ, ನಾನೊಬ್ಬ ಮುಸ್ಲಿಂ ಅಂತ ಹೇಳೋದ್ರಲ್ಲಿ ಸಂತೋಷ ಪಡ್ತೀನಿ. ಇದರಲ್ಲಿ ತಕ್ಕಿಯ ಏನಿಲ್ಲ. ಇದರಲ್ಲಿ ಇದು ಸತ್ಯ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತದೆ. ನಾನೇನು ಮಾಡೋಕ್ಕಾಗುತ್ತೆ? ತಕ್ಕೆ ಮಾಡೋರು ಯಾರಿದ್ದಾರೆ? ಅಹ್ಲುಸ್ ಸುನ್ನತ್ ವಲ್ ಜಮಾತ್ನಲ್ಲಿ, ಸುನ್ನಿನಲ್ಲಿ ನೀವು ಹೇಳಿದ ಇದರಲ್ಲಿ ತಕ್ಕೆ ಅನ್ನೋ ಕಾನ್ಸೆಪ್ಟ್ ಇದೆ ಅಂತ ಕೇಳಿ ಫಸ್ಟು. ತಕ್ಕೆ ಅನ್ನೋ ಕಾನ್ಸೆಪ್ಟ್ ನಮ್ಮಲ್ಲಿ ಇಲ್ಲ. ಅವನು ಯಾವ ಹುಚ್ಚ ಮಾತಾಡಿದ್ದಾನೆ, ಅದರಲ್ಲಿ ಏನೋ ಒಂದು ಮಾತಾಡಿದ್ದಾನೆ ತಕ್ಕೆ ಅಂತ. ಅವನನ್ನು ಅವ್ರ ಡೀಟೇಲ್ ಕೂಡ ನಮ್ಗೆ ಕೊಡ್ತಿಲ್ಲಲ್ಲ ನೀವು. ಉಮರ್ ಶರೀಫ್ ಅವನು